ಇನ್ನು ಸಿಇಟಿ ಪರೀಕ್ಷೆ ಬರೆಯೋಕೆ ಹೋದಂತ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದಂಥದ್ದು ರಾಜ್ಯಾದ್ಯಂತ ಬಹಳ ಸುದ್ದಿಯಾಗಿತ್ತು. ಆ ವಿಚಾರ ತಣ್ಣಗಾಯ್ತು ಅನ್ನೋವಾಗಲೇ ಈಗ ನೀಟ್ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯಾದಂಥ ಎಡವಟ್ಟನ್ನ ಮಾಡಲಾಗಿದೆ. ಇದು ಅಗೇನ್ ದೊಡ್ಡ ಜಟಾಪಟಿ ಕಾರಣ ಆಗ್ತಾ ಇದೆ. ಏನಾಗಿರೋದು ನೀಟ್ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಸಿಇಟಿ ಪರೀಕ್ಷೆ ವೇಳೆ ಶಿವಮೊಗ್ಗ, ಬೀದರ್, ಧಾರವಾಡದಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಲಾಗಿತ್ತು. ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ವಿಷಯ ಅಂದ್ರೆ ರೈಲ್ವೆ ಪರೀಕ್ಷೆಯಲ್ಲೂ ಜನಿವಾರಕ್ಕೆ ಅವಕಾಶ ಇಲ್ಲ ಅನ್ನೋ ಆದೇಶ ಬಂದಿತ್ತು. ಆದ್ರೆ ರೈಲ್ವೆ ಸಚಿವ ಸೋಮಣ್ಣ ಆ ಆದೇಶಕ್ಕೆ ಬ್ರೇಕ್ ಹಾಕಿದ್ರು. ಹೀಗಿರುವಾಗಲೇ ಇಂದು ನಡೆದ ನೀಟ್ ಎಕ್ಸಾಮ್ನಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಲಾಗಿದೆ. ಕಲಬುರಗಿಯ ಸೇಂಟ್ ಮೇರಿ ಕಾಲೇಜಿನಲ್ಲಿ ನಡೆದಿರುವ ಘಟನೆ ಆಕ್ರೋಶಕ್ಕೆ ಕಾರಣವಾಗಿದೆ. ಶ್ರೀಪಾದ್ ಪಾಟೀಲ್ ಅನ್ನೋ ಅಭ್ಯರ್ಥಿ ನೀಟ್ ಪರೀಕ್ಷೆ ಬರೆಯೋಕೆ ಅಂತ ಸೇಂಟ್ ಮೇರಿ ಕಾಲೇಜ್ಗೆ ಬಂದಿದ್ದ. ಈ ವೇಳೆ ಆತನ ಜನಿವಾರ ತೆಗೆಸಿ ಒಳಗೆ ಬಿಟ್ಟಿದ್ದಾರೆ. ಇದು ಗೊತ್ತಾಗ್ತಿದ್ದಂತೆ ಆಕ್ರೋಶಗೊಂಡ ಬ್ರಾಹ್ಮಣ ಸಮುದಾಯದವರು ಪರೀಕ್ಷಾ ಕೇಂದ್ರದ ಹೊರಗೆ ಪ್ರತಿಭಟನೆ ನಡೆಸಿದರು. ಇನ್ನು ಪರೀಕ್ಷಾ ಕೇಂದ್ರದಿಂದ ಹೊರಬಂದ ಶ್ರೀಪಾದ್ ಪಾಟೀಲ್ ಅಧಿಕಾರಿಗಳ ಸೂಚನೆ ಹಿನ್ನೆಲೆ ಜನಿವಾರ ತೆಗೆದು ತಂದೆ ಕೈಗೆ ಕೊಟ್ಟಿದ್ದೆ. ಜನಿವಾರ ತೆಗೆಸಿದ್ರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ನಾನು ಮಾನಸಿಕವಾಗಿ ನೊಂದಿದ್ದೇನೆ ಅಂತ ಹೇಳಿದ್ದಾರೆ. ಒಳಗ್ ದಾರ ಅದೇನಂದ್ರಿ, ಜನಿವಾರ ಅದ ಅಂದ್ರಿ, ಅದು ತೆಗೆದ್ರೆ ಎಕ್ಸಾಮ್ ಕೊಡ್ಲೇ ಕೊಡ್ತೀನಿ, ಇಲ್ದ್ರ ಕೊಡ್ಲೇ ಕೊಡಲ್ಲ ಅಂದ್ರಿ. ಮತ್ ಇನ್ನೊಬ್ರಿಗೆ ಹೇಳಿದ್ರಿ, ಅವ್ರು ಬಿ ಹಂಗೆ ಹೇಳ್ರಿ. ಹೊರಗ್ ಬಂದ್ ನಮ್ಮ ಪಪ್ಪನ ಕೈದಾಗ ಕೊಟ್ಟವ್ರಿ. ಪರೀಕ್ಷಾ ಕೇಂದ್ರದ ಬಳಿಯೇ ಜನಿವಾರ ಧಾರಣೆ. ಪರೀಕ್ಷೆ ಮುಗಿಯುವವರೆಗೂ ಅಲ್ಲೇ ಕಾದು ಕೂತಿದ್ದ ಬ್ರಾಹ್ಮಣ ಸಮುದಾಯದವರು ಎಕ್ಸಾಮ್ ಸೆಂಟರ್ ಎದುರೇ ಶಾಸ್ತ್ರೋಕ್ತವಾಗಿ ಜನಿವಾರ ಧಾರಣೆ ಮಾಡಿದ್ದಾರೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.